ಸದನದಲ್ಲೇ ನಿಮಗೆ ತೋರಿಸ್ತೀನಿ. ಸರಿ ಸರಿ ಸರಿ. ಅರೇ ವಾಚ್ ಮರ್ತೋದೆ. ಓಹೋ, ನೀನೇ ಆರತಿ ಮಾಡಿದ್ಯಮ್ಮ. ಈ ಮನೆಗೆ ಒಂದು ಸ್ಪೆಷಲ್ ಕಳೆ ಬಂತು. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀನಿ. ನೀನು ಬೇರೆ ಮಂಗಳಾರತಿ ತಗೊಂಡ್ಬಂದಿದ್ಯಾ. ಶುಭ ಶಕುನ. ವಾಚ್ ಮರ್ತಿದ್ದೀನಿ, ಬಂದೆ. ಸಾವಿತ್ರಿ, ಆರತಿ ಕೊಡ್ತಿದ್ಯಾ? ಯಾರು ಪೂಜೆ ಮಾಡಿವ್ನಿ, ಆರತಿ ತಕೊಳ್ಳಿ. ಸಾವಿತ್ರಿ, ನನಗೇನೋ ಆರತಿ ಕೊಟ್ಟೆ, ಆದರೆ ನಿನ್ನ ಮುಖಕ್ಕೂ ಸರಿಯಾಗಿ ಮಂಗಳಾರತಿ ಆಗ್ಬೇಕಲ್ವಾ? ಏನು ಹೇಳ್ತೀವ್ರಿ? ಮಾವ ಈಗ ತಾನೇ ನಿನ್ನ ಬಾಯಿ ತುಂಬ ಹೊಗಳ್ಬಿಟ್ಟು ಹೋಗಿದ್ದಾರೆ. ಅದೇ ಬಾಯಿಂದ ಬಾಯಿಗೆ ಬಂದಂಗೆ ಬೈದರೆ ಹೇಗಿರುತ್ತೆ? ನಿನ್ನ ಮನೆ ಮಗಳು ಅಂತ ಹೇಳಿದ್ದಾರೆ. ಅದೇ ಮನೆ ಮಗಳಿಂದ ಮನೆ ಹಾಳಾಯಿತು ಅಂದರೆ ಹೇಗಿರುತ್ತೆ? ಛೇ ಬಿಡ್ತು ಅನ್ನಿ. ಈಗ ತಾನೇ ಯಾವ ಆರತಿ ಇಟ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀವಿ. ಎಂತ ಕೆಟ್ಟ ಮಾತು ಮಾತಾಡ್ತೀವ್ರಿ? ಸಾವಿತ್ರಿ, ಕಾಗೆ ಖ ಖ ಅನ್ಬೇಕು, ನಾಯಿ ಬೌ ಬೌ ಅನ್ಬೇಕು. ಅದೇ ಥರ ಕೆಟ್ಟವರು ಕೆಟ್ಟ ಮಾತುಗಳನ್ನೇ ಆಡಬೇಕು. ಅದು ಪ್ರಕೃತಿ ನಿಯಮ. ಸಾರಿ, ಬರೀ ಕೆಟ್ಟ ಮಾತುಗಳಲ್ಲ, ಕೆಟ್ಟದನ್ನೇ ಮಾಡೋದು. ಇವಾಗ ನೀನು ತುಂಬ ಒಳ್ಳೆಯವಳು. ನಿನ್ನ ಕೈಯಿಂದ ಕೆಟ್ಟ ಕೆಲಸ ಆದರೆ ಹೇಗಿರುತ್ತೆ? ಆರತಿ ಕೊಡೋ ಈ ಕೈ ಆಗೋ ಕೆಲಸನೆಲ್ಲ ಸುಟ್ಟಾಕಿದ್ರೆ ಅಂದರೆ ಮಾವಂಗೆ ಆರತಿ ಕೊಟ್ಟೆ. ಈ ಫೈಲ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ. ಇದರಿಂದ ಎಷ್ಟೊಂದು ಕೆಲಸಗಳಾಗಬೇಕು. ಇದಕ್ಕೆ ಆರತಿ ಕೊಡಬೇಕಲ್ವಾ? ಅರ್ಥ ಆಗಲಿಲ್ವಾ? ಕೊಡಿ. ಸರದಾರ ಬಾಬಾಳಿನ ಸಿಂಧೂರ ನನ್ನ ಬಂಗಾರ. ಇದೇನಿದು? ಅಪರೂಪಕ್ಕೆ ಶ್ರೀವಲ್ಲಿ ಈ ಕಡೆ ಬರ್ತಾ ಇದ್ದಾಳೆ. ಅದು ಚಾರ್ಲಿ ಚಾಪ್ಲಿನ್ ನ 3ನೇ ತಾಮನ್ ಜೊತೆಗೆ. ಹಿಂಗೆಲ್ಲ ಅಂದ್ರೆ ಸರಿ ಇರಲ್ಲ. ಏನ ಮಾಡ್ತೀಯಾ? ಕುಸ್ತಿ ಬರ್ತೀಯನೋ? ಬಾರ, ಕಬಡ್ಡಿ 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 ಕಬಡ್ಡಿ. ನಾನು ಬಡ್ಡಿ ಬಂಗಾರಮ್ಮನ 3ನೇ ತಂಗಿ ಅಂತೀನಿ. ಓ ಹೌದಾ? ಹಂಗಾದ್ರೆ ಬಡ್ಡಿ ಕೊಟ್ಟು ಮಾತಾಡು, ಇಲ್ಲಾಂದ್ರೆ ಈ ಬಡ್ಡಿ ಬಂಗಾರಮ್ಮನ ತಂಗಿ ಸುಮ್ನೆ ಇರಲ್ಲ. ಕೊಡ ಬಡ್ಡಿ. ಯಾವ ಬಡ್ಡಿ ರೀ? ನಾನು ಯಾವಾಗ ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ದೆ? ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಕಾಂತ ಮಮ್ಮಿ, ನಾವ್ ಬಂದಿರೋದು ಸುಬ್ಬು ಶ್ರಾವಣಿನ ಮೀಟ್ ಆಗೋದಕ್ಕೆ. ಓ, ಯಾಕೆ? ಏನ್ ವಿಷಯ? ಅದೆಲ್ಲ ನಿಮ್ಮ ಹತ್ರ ಹೇಳಕ್ ಆಗಲ್ಲ. ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಸನಲ್ ಆಗಿ ಮಾತಾಡೋವಷ್ಟು ಹತ್ರನ ನೀವಿಬ್ರು ಅವರಿಬ್ರಿಗೆ? ಅವರಿಬ್ರೇನೋ ಜೋಡಿ ಜೀವಿಗಳು, ನೀವಿಬ್ರು ಜೋಡಿ ಜೀವಿಗಳ? ಆಹಾ, ಅಪರೂಪಕ್ಕೆ ಹಳೆಯ ಪಿಕ್ಚರ್ ನಲ್ಲಿ ಈ ವಜ್ರಮುನಿ ಅವರು ಒಳ್ಳೆಯವ್ರ ತರ ಕಾಣಿಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಇವಾಗ ನಿಮ್ ಮಾತನ್ನ ಕೇಳಿ ಅಷ್ಟೇ ಖುಷಿ ಆಗ್ತಿದೆ. ಎಲ್ಲಿ ಇನ್ನೊಂದ್ಸರಿ ಹೇಳಿ. ಏನ? ಈಗ ಹೇಳಿದ್ರಲ್ಲ, ಅದನ್ನೇ ರಿಪೀಟ್ ಮಾಡಿಮ್ಮ. ಅದ ಜೋಡಿ ಜೀವಿಗಳ. ಆಹಾ, ನಿಮ್ ಬಾಯಿಗೆ ಸಕ್ಕರೆ ಹಾಕ. ಸ್ವಲ್ಪ ಸುಮ್ನೆ ಇರ್ತೀರಾ? ಕಾಂತ ಮಮ್ಮಿ ಅವ್ರು ಇವಾಗ ಎಲ್ಲಿದ್ದಾರೆ? ಅವರಿಬ್ರು ರೂಮಲ್ಲಿದ್ದಾರೆ. ಆದ್ರೆ ನಿಮ್ಮಿಬ್ರನ್ನು ಅಲ್ಲಿಗೆ ಹೋಗಕ್ ನಾನು ಬಿಡಲ್ಲ. ರೀ, ಏನ್ರಿ ಮುಖ ನೋಡ್ತಿದ್ದೀರಾ? ರೂಮಲ್ಲಿ ಇದಾರೆ ಅಂತ ಹೇಳಿದ್ರು ತಾನೆ, ನಡೀರಿ ಹೋಗೋಣ. ಅಲ್ಲ ಬಿಡಲ್ಲ ಅಂತ ಹೇಳಿಲ್ವೇನೆ? ಶ್ರೀವಲ್ಲಿ ಇವಳು ಶ್ರೀವಲ್ಲಿ ಕಾಂತ ಮಮ್ಮಿ. ನೀವ್ ಬಿಡಲ್ಲ ಅಂತಂದ್ರು ನಾನ್ ಮಾಡಕ್ ಬಂದಿರೋ ಕೆಲ್ಸನ ನಾನು ಮಾಡದೆ ಬಿಡಲ್ಲ. ನಡೀರಿ. ಶ್ರೀವಲ್ಲೇ ಇವಳು ಒಲ್ಲಿ, ಅವ್ರ ಅಮ್ಮ ಇಂದ್ರಿ, ಒಂದೇ ರಕ್ತ. ಏನು ಮಾಡಕ್ಕಾಗತ್ತೆ? ಈ ಮನೆ ಕೂಡ ಅವ್ರದೇ. ನಾವೇನೋ ಬಾಡಿಗೆಯಲ್ಲಿದ್ದೀವಿ. ಆದ್ರೂ ದುಬೈಯಲ್ಲಿ ಮನೆ ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ಆದ್ರೆ ಇವರಿಬ್ರು ಯಾಕೆ ಅವರಿಬ್ಬರನ್ನ ಪರ್ಸನಲ್ ಆಗಿ ಮೀಟ್ ಮಾಡಕ್ ಬಂದಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅದನ್ನ ಕಂಡುಹಿಡಿಯೋಣ. ಮೊದಲು ನನ್ನ ಕೆಲಸನ ಮುಗಿಸ್ತೀನಿ. ಸರದಾರ ಬಾಬಾಳಿನ ಸಿಂಧೂರ. ಸುಬ್ಬು, ಶ್ರಾವಣಿ,
ಸುಬ್ಬು. ಏನು ಶ್ರೀವಲ್ಲಿ? ಅಯ್ಯೋ ಪಾಪ, ಸುಬ್ಬು ಒಂದ್ ಕಡೆಯಿಂದ ಬರ್ತಿದ್ದಾನೆ, ಶ್ರಾವಣಿ ಒಂದ್ ಕಡೆಯಿಂದ ಬರ್ತಿದ್ದಾಳೆ. ಇವರಿಬ್ರು ಈ ರೀತಿ ನೋಡೋದಕ್ಕೆ ಸಂಕಟ ಆಗ್ತಿದೆ. ಶ್ರೀವಲ್ಲಿ, ಏನು ನಿನ್ನೆ ಕೇಳ್ತಿರೋದು? ಸುಬ್ಬು, ನಾನು ನಿನ್ನ ಹತ್ರ ಮತ್ತೆ ಶ್ರಾವಣಿ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಮ್ಮಿಬ್ರ ಹತ್ರನ? ಏನು? ಅದು ನಮ್ಮ ಅಪ್ಪಾಜಿ ಅಲ್ಲ ಮಿನಿಸ್ಟರ್ ಸಾಹೇಬ್ರ ಹತ್ರ ನನ್ಗೊಂದು ಕೆಲಸ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ಶ್ರೀವಲ್ಲಿ, ವರನು ಮತ್ತೆ ಅಳಿಯಂದ್ರು ಹೇಗಿದ್ದಾರಮ್ಮ? ಅವ್ರಿಗೇನು, ತುಂಬಾ ಚೆನ್ನಾಗಿದ್ದಾರೆ. ಅದು ನಾನು ಸುಬ್ಬು ಶ್ರಾವಣಿ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಮಿನಿಸ್ಟರ್ ಸಾಹೇಬ್ರಿಂದ ನಂಗೊಂಚೂರು ಕೆಲಸ ಆಗಬೇಕಿತ್ತು. ಶ್ರೀವಲ್ಲಿ, ನಿಮ್ಮಮ್ಮ ನಮ್ಮ ಬೀಗರಿಗೆ ಏನೆಲ್ಲ ಬೈದಿದ್ರು, ನೀನು ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಬಂದಿದ್ಯಮ್ಮ. ಶ್ರೀವಲ್ಲಿ ಸಂಸ್ಕಾರ ಇರೋ ಹುಡುಗಿ. ನನ್ನ ಮಗಳು ಆ ಮನೇಲಿ ನೆಮ್ಮದಿಯಾಗಿದ್ದಾಳೆ ಅಂದರೆ ಒಂದು ವರ್ಧನಿಂದ, ಇನ್ನೊಂದು ಶ್ರೀವಲ್ಲಿಯಿಂದ. ಅದೇನೋ ಸರಿ, ಆದರೆ ಈ ಹುಡುಗ ಅದು ಇವ್ರಿಗೆ ಸಂಬಂಧಪಟ್ಟಿರೋ ವಿಚಾರನ ನಾವು ಮಾತಾಡ್ಬೇಕಿತ್ತು. ಏನ್ರಿ? ಹೌದೌದು, ನಾನು ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ, ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವತ್ತೇನೋ ತಲೆ ಸರಿ ಇಲ್ಲದೆ ನಿಮ್ಮ ಹತ್ರ ಬಂದು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇರಲಿ ಬಿಡಪ್ಪ, ನೀವು ಇಂದ್ರಮ್ಮ ಅವ್ರ ಜೊತೆ ಬಂದಮೇಲೆ ಅವ್ರ ಥರನೇ ನಿಮ್ಮ ಮಾತು ಇರುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಸರಿ ಸರಿ, ಏನೇನೋ ಮಾತಾಡಿ ಸಮಯ ಹಾಳು ಮಾಡಬೇಡ. ಶ್ರಾವಣಿಯಮ್ಮ, ಅದೇನೋ ಕೆಲಸ ಆಗಬೇಕು ಅಂತಲ್ಲ, ಹೋಗಿ ಕೂತ್ ಮಾತಾಡಿ. ಹೌದೌದು, ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಅದೊಂದು ಸ್ವಲ್ಪ ಪ್ರೈವೇಟ್ ಆಗಿದ್ರೆ ಚೆನ್ನಾಗಿರುತ್ತೆ. ನಾವು ರೂಮ್ಗೆ ಹೋಗೋಣ. ಲ್ಯಾಪ್ಟಾಪು ಬೇಕು, ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಬೇಕು. ಹೋಗೋಣ ಅಲ್ಲ? ಬನ್ನಿ.